ಕಾಫಿ ತಗೊಳ್ಳಿ. ಅಣ್ಣ ಕಾಫಿ. ರಾಣಿ, ನಿಮ್ಮ ಅಣ್ಣನ ಫೋಟೋ ಪೇಪರ್ ಬಂದಿದ್ಯಮ್ಮ. ಜೈಲಿಂದ ಬಿಡುಗಡೆ ಆದ್ರಂತೆ. ಹೌದಣ್ಣ, ನಮ್ಮ ಅಣ್ಣನ ಕೊಲೆಗಾರ ಅಂದವ್ರಿಗೆಲ್ಲ ಚೀಮಾರಿ ಹಾಕೋ ರೀತಿ ಕೋರ್ಟೆ ಅವ್ರನ್ನ ನಿರಪರಾಧಿ ಅಂತ ಬಿಡುಗಡೆ ಮಾಡಿದೆ. ತುಂಬಾ ಸಂತೋಷ ಕಣಮ್ಮ. ನಿಂತ್ಕೊಳ್ಳೆ. ಏನೇ ನನ್ನ ನೋಡಿ ಕೊಲೆಗಾರ ಅಂದವ್ರಿಗೆಲ್ಲ ಚೀಮಾರಿ ಹಾಕೋ ರೀತಿ ಅಂತ ಹೇಳ್ತಿದ್ಯಾ? ಓಹೋ, ನಮ್ಮ ಅಣ್ಣನ ಕೊಲೆಗಾರ ಅಂತ ಹೇಳ್ತಿದ್ದೆ, ಈಗೇನು ಅಂತ ಕೇಳ್ತಾ ಇದ್ಯಾ? ಅಯ್ಯೋ, ನಾ ಆ ಉದ್ದೇಶದಿಂದ ಮಾತಾಡ್ಲಿಲ್ಲ. ಅದಕ್ಕೆ ಹೀಗೆ ಸಾಧಾರಣವಾಗಿ ಮಾತಾಡ್ದೆ ಅಷ್ಟೇ. ಸುಮ್ನೆ ನಾಟಕ ಆಡ್ಬೇಡ. ನಿನ್ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಕೋರ್ಟಿಂದ ಬಂದ ತೀರ್ಮಾನದ ಆಧಾರದ ಮೇಲೆ ನಿಮ್ಮ ಅಣ್ಣ ಒಳ್ಳೆಯವನು, ಗುಣವಂತ, ಸತ್ಯವಂತ ಅಂತ ಸಾರಕ್ ಹೊರಟಿದ್ಯಾ? ಆ ಪೇಪರ್ ನ್ಯೂಸ್ ನಾ ಬೆಳಗ್ಗೆನೆ ಓದ್ದೆ. ಈಗ ಸತ್ತೋಗಿದ್ದಾನಲ್ಲ ಕಾಂತನ್ ಜೊತೆ ನಿಮ್ಮ ಅಣ್ಣ ಮೊದ್ಲೇನೆ ಜಗಳ ಮಾಡಿ ಹೊಡೆದು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ನಂತೆ. ಹಾಗಂದ್ರೆ ಏನರ್ಥ? ನಿಮ್ಮ ಅಣ್ಣ ಗುಣವಂತ, ಸತ್ಯವಂತ ಆಗಿದ್ರೆ ಪೊಲೀಸ್ ಸ್ಟೇಷನ್ ವರ್ಗೂ ಹೋಗಿ ಬರ್ತಿದ್ನಾ? ಅಹಿಂಸಾವಾದಿ ಬಗ್ಗೆ ನಾನೇನೋ ತಪ್ಪಾಗಿ ಮಾತಾಡ್ತಿದ್ದೀನಿ ಅನ್ನೋ ತರ ವ್ಯಂಗ್ಯವಾಗಿ ಮಾತಾಡ್ತಿದ್ಯಲ್ಲ. ನೋಡಿ, ನಮ್ಮ ಅಣ್ಣನ ಬಗ್ಗೆ ಈ ಥರ ಎಲ್ಲ ಅನವಶ್ಯಕವಾಗಿ ಮಾತಾಡ್ಬೇಡಿ. ಅದಕ್ಕೆ ನನಗೆ ನೋವು ಕೊಡೋಕ್ಕೋಸ್ಕರ ದಯವಿಟ್ಟು ನಮ್ಮ ಅಣ್ಣನ ಬಗ್ಗೆ ಕೀಳಾಗಿ ಮಾತಾಡಿ ಅವಮಾನ ಮಾಡಬೇಡಿ. ಅದಕ್ಕೆ ಅಯ್ಯಯ್ಯೋ, ಬೆಳಗ್ಗೆನೆ ಕಣ್ಣೀರು ಸುರಿಸ್ತಿರೋದು ನೋಡಿ. ನಿನಗ್ ಮಾತ್ರ ರೋಷ ಬರುತ್ತಾ? ನನಗ್ ರೋಷ ಬರಲ್ವಾ? ಅಕ್ಕ, ಏನ್ ಮಾತಾಡ್ತಿದ್ಯಾ ನೀನು? ಅವ್ರ ಅಣ್ಣನ ಬಗ್ಗೆ ಅವಳ ಮುಂದೆ ಕೆಟ್ಟದಾಗ ಮಾತಾಡಿದ್ರೆ ಅವಳು ಕೋಪ ಬರೋದಿಲ್ವಾ? ಸರಿ, ನನ್ನ ಬಗ್ಗೆ ಯಾರಾದ್ರೂ ಕೆಟ್ಟದಾಗ ಮಾತಾಡಿದ್ರೆ ಅಕ್ಕ ಅದ್ ನೀನ್ ನೋಡ್ಕೊಂಡು ಸುಮ್ಮನೆ ಇರ್ತಿದ್ಯಾ? ಅದೇಗೋ ಸುಮ್ನಿರ್ಲಿ ನಾನು? ನಿನ್ ಬಗ್ಗೆ ತಪ್ಪಾಗಿ ಮಾತಾಡೋರ್ ನಾಲ್ಗೆನ ಕತ್ತರಿಸ್ಬಿಡ್ತೀನಿ ನಾನು. ಹಾ, ಅವಳಿಗೂ ಹಾಗೆ ತಾನೆ? ಏನೋ ಮಾತಾಡ್ತಿದ್ಯಾ? ನೀನು ಇವಳ ಅಣ್ಣನು ಇಬ್ರು ಒಂದೇನಾ? ಅವನು ಕೋರ್ಟು ಪೊಲೀಸ್ ಸ್ಟೇಷನ್ ಅಂತ ಹೋಗ್ ಬಂದವನು, ನೀನು ಪೊಲೀಸ್ ಸ್ಟೇಷನ್ ಮೆಟ್ಲು ನೋಡ್ದಿರೋನು. ಅಕ್ಕ, ಪರಿಸ್ಥಿತಿ ಸಂದರ್ಭ ಅನ್ನೋದು ಯಾರನ್ನ ಏನ್ ಬೇಕಾದ್ರೂ ಮಾಡತ್ತೆ. ನನ್ನ ವಿಷಯನೇ ತಗೋ. ಮದುವೆ ಮುಂಚೆ ಅಣ್ಣ ನಾನು ಒಪ್ಕೊಂಡಿರ್ಲಿಲ್ಲ. ಯಾಕೆ ಗೊತ್ತಾ? ಆಮೇಲೆ ಇವ್ರ ಅಣ್ಣ ನಿಜ ಗೊತ್ತಾಗಿ ನಾನು ಒಪ್ಕೊಂಡಿದ್ದು. ಅಪ್ಪ ನೋಡಿದ್ರಾ ರೀ? ಕೇಳಿಸ್ಕೊಂಡ್ರೇನ್ರಿ? ಮದ್ವೆಗ್ ಮುಂಚೆನೆ ಇವ್ರ ಅಣ್ಣ ನಮ್ಮ ಮನೆ ಜನಗಳ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾನಂತೆ. ಲೇ ಆಕಾಶ್, ನೀನ್ ಈ ವಿಷಯನ ನನಗ್ ಮೊದ್ಲೇ ಹೇಳ್ಬೇಕಾಗಿತ್ತು. ಇವ್ರ ಅಣ್ಣನ್ಗೂ ಅವ್ರ ಕುಟುಂಬದವ್ರಿಗೂ ಸರಿಯಾಗಿ ಮಾಡ್ತಾ ಇದ್ದೆ. ಅಯ್ಯೋ, ನಾನು ನಿಂಗೆ ಸಮಾಧಾನ ಮಾಡೋಣ ಅಂತ ವಿಷಯ ಹೇಳಿದ್ರೆ ನೀನ್ ಅದನ್ನೇ ಇಟ್ಕೊಂಡು ದೊಡ್ಡದು ಮಾಡ್ತಾ ಇದೆಯಲ್ಲಕ್ಕ. ಮತ್ತಿನ್ನೇನು, ಅವ್ನ್ ನಿನ್ನ ನೋಡಿ ಕುಡ್ಕ ಹೆಣ್ಬಾಕ ಅಂತ ತಿಳ್ಕೊಂಡಿದ್ದಾನೆ. ಅವನೇನ್ ದೊಡ್ಡ ಯೋಗ್ಯವಂತನಾ? ಅವನೇನಾದ್ರೂ ನಿನ್ ಬಗ್ಗೆ ನನ್ನ ಹತ್ರ ಕೆಟ್ಟದಾಗ ಮಾತಾಡ್ಬೇಕಿತ್ತು. ಅವ್ನ ನಾಲ್ಗೆ ಕತ್ತರಿಸ್ಬಿಡ್ತಾ ಇದ್ದೆ. ನೋಡಿ, ನನ್ನ ಮುಂದೆನೆ ನಮ್ಮ ಅಣ್ಣನ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ನಿಮ್ಮ ಅಣ್ಣ ನನ್ನ ತಮ್ಮನ ಬಗ್ಗೆ ತಪ್ಪಾಗಿ ಮಾತಾಡೋದನ್ನ ನೀನ್ ಕೇಳಿಸ್ಕೊಂಡು ಸುಮ್ಮನೆ ಇದೆಯಲ್ಲ. ಇವಾಗ ನಿಮ್ಮ ಅಣ್ಣನ ಅವನು ಇವನು ಅಂತ ಮಾತಾಡಿದ್ರೆ ನಿನ್ ಕೇಳಿ ಸುಮ್ಮನೆ ಇರೋಕ್ಕಾಗಲ್ಲ. ಆಕಾಶ್, ದಯವಿಟ್ಟು ನಿಮ್ಮ ಅಕ್ಕನ ಸುಮ್ಮನೆ ಇರೋದಕ್ಕೆ ಹೇಳಿ. ರಾಣಿ, ಏನಮ್ಮ ನೀನು ಈ ರೀತಿ ಮಾತಾಡ್ತಾ ಇದೀಯ? ಅವಳೇನೋ ಮಾತಾಡ್ತಾ ಇದ್ದಾಳೆ ಅಂದ್ರೆ ನೀನಾದ್ರೂ ಸುಮ್ಮನೆ ಇರ್ಬೇಕಲ್ವಾ? ಅವಳು ಮಾತಾಡ್ತಾ ಇದ್ದಾಳೆ ಅಂತ ನೀನು ಮಾತಾಡ್ತಾ ಇದೆಯಲ್ಲಮ್ಮ. ಮತ್ತಿನ್ನೇನ್ ಮಾವ, ನನ್ ಮುಂದೆನೆ ನಮ್ಮ ಅಣ್ಣನ ಬಗ್ಗೆ ಇಷ್ಟು ತಪ್ಪಾಗಿ ಮಾತಾಡಿದ್ರೆ ಅದನ್ನ ಕೇಳಿಸ್ಕೊಂಡು ನಾನು ಹೇಗಿರ್ಲಿ ಹೇಳಿ? ಯಾಕಮ್ಮ ರಾಣಿ ಅಳ್ತಾ ಇದೀಯಾ? ಏನೇ ಬಾಯ್ ಪಡ್ಕಿ, ನೀನ್ ಸುಮ್ನೆ ಇರಕ್ ಆಗೋದೇ ಇಲ್ವಾ? ಏನಾದ್ರೂ ಒಂದ್ ಮಾತಾಡ್ತಾನೆ ಇರ್ಬೇಕಾ? ಮಾತಾಡ್ತಾ ಇದ್ರೆ ಸಮಾಧಾನನೇ ಆಗಲ್ಲ ಅಲ್ವಾ ನಿನ್ಗೆ? ನಿನ್ ಸೊಸೆಗೇನಾದ್ರೂ ಅನ್ಬಿಟ್ರೆ ಸಾಕು, ತಕ್ಷಣ ಅವ್ರ ಸಪೋರ್ಟ್ ಬಂದ್ಬಿಡ್ತೀಯಲ್ಲ. ಸರಿ ರಾಣಿ, ನೀ ಸುಮ್ನೆ ಇರಮ್ಮ. ಇವಳು ಯಾವಾಗ್ಲೂ ಹೀಗೇನೆ. ಮನೇನ್ ಒಂದ್ ಕೆಲ್ಸ ಮಾಡದೇ ಇದ್ರೂ ಜಗಳ ಆಡಕ್ ರೆಡಿ ಆಗಿರ್ತಾಳೆ. ನಡಿಮ್ಮ, ನೀನ್ ಬಂದು ಅಡಿಗೆ ಮನೇಲಿ ನನಗ್ ಸಹಾಯ ಮಾಡು ಬಾ. ಬನ್ನಿ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಬನ್ನಿ ಕೂತ್ಕೊಳ್ಳಿ. ನಮಸ್ಕಾರ ಸರ್. ಬನ್ನಿ ಕೂತ್ಕೊಳ್ಳಿ. ನಮಸ್ಕಾರ. ನೀವು ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ದಮಯಂತಿ, ಕುಡಿಯೋದಕ್ಕೆ ಏನಾದ್ರು ತಗೊಂಡು. ಸರ್ ಬೇಡ ಸರ್, ಈಗ ತಾನೇ ಕಾಫಿ ಕುಡ್ಕೊಂಡು ಬಂದ್ವಿ. ನಿಮ್ಮ ಆರೋಗ್ಯ ಹೇಗಿದೆ ಸರ್? ಪರವಾಗಿಲ್ಲ ಸರ್. ಆಮೇಲೆ ಆಫೀಸಿಂದ ನಿಮ್ಮ ಸೆಟ್ಲ್ಮೆಂಟ್ ಚೆಕ್ ಬಂದಿದೆ ಸರ್. ಸೆಟ್ಲ್ಮೆಂಟಾ? ಎಷ್ಟು ಬಂದಿದೆ? 9 ಲಕ್ಷ ಸರ್. ಸರ್ ತಗೊಳ್ಳಿ, ಇಟ್ಕೊಳ್ಳಿ. ಇದರಲ್ಲಿ ಒಂದು ಸೈನ್ ಮಾಡಿ ಸರ್. ಅಯ್ಯೋ ಪಾಪಿಗಳ, ಒಂದೇ ಒಂದು ದಿನ ಪ್ರಜ್ಞೆ ತಪ್ಪಿದ್ದಕ್ಕೆ ಕೆಲಸದಿಂದಾನೇ ತೆಗೆದುಹಾಕ್ಬಿಟ್ರ. ನನ್ನ 20 ವರ್ಷದ ಸರ್ವಿಸ್ಗೆ
ಇಷ್ಟೇನಾ ವ್ಯಾಲ್ಯೂ? ಪ್ರೈವೇಟ್ ಸೆಕ್ಟರ್ ಅಂದ್ರೆ ಹಾಗೆ ಸರ್. ಮನುಷ್ಯರನ್ನ ಅವರು ಮಿಷನ್ ತರ ನೋಡ್ತಾರೆ. ಕೆಟ್ಟೋಗಿರೋ ಮಿಷನ್ಗಳನ್ನ ಎತ್ತಿ ಬಿಸೋಕ ಹಾಗೆ ಆರೋಗ್ಯ ಸರಿ ಇಲ್ದಿರೋ ಮನುಷ್ಯರನ್ನ ಕೆಲಸದಿಂದ ಕಿತ್ತಾಕ್ತಾರೆ. ನಾಳೆ ದಿನ ನಮ್ಮ ಪರಿಸ್ಥಿತಿನೂ ಇದೆ ಸರ್. ತಗೊಳ್ಳಿ ಸರ್, ಸೈನ್ ಮಾಡಿ. ನಾವೇನು ಬರ್ತೀವಿ ಸರ್? ಆಯ್ತು, ಬರ್ತೀವಿ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಲೇ ಆಕಾಶ್, ಈ 9 ಲಕ್ಷ ರೂಪಾಯಿಲಿ 7 ಲಕ್ಷಕ್ಕೆ ಒಂದ್ ಸೈಟ್ ತಗೊಳ್ಳೋಣ ಕಣೋ. ಅದು ನಮ್ ಕಷ್ಟಕಾಲಕ್ಕೆ ಆಗ್ಬರುತ್ತೆ. ಏನಂತ್ಯಾ? ಇನ್ನು ಮಿಕ್ಕಿರೋ 2 ಲಕ್ಷ ರೂಪಾಯಿಲಿ ಒಂದ್ ಸಿಂಪಲ್ ಆಗಿರೋ ಕಾರ್ ತಗೊಳ್ಳೋಣ. ಆಗಾಗ ಹೊರಗಡೆ ಹೋಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ನಾನು ಹೇಳ್ತಿರೋದು ಸರಿ ಅಲ್ವಪ್ಪ? ಬೇಡ ಚೇತನ, ಸೈಟ್ ತಗೊಳ್ಳೋದಕ್ಕಿಂತ ಕಟ್ಟಿರೋ ಮನೆ ತಗೊಳ್ಳೋದೆ ಸೇಫ್ಟಿ. ನಾನು ಹೇಳ್ತಾ ಇರೋದು ಸರಿಯಾಗಿದೆ ಅಲ್ಲ ಮಾವ? ಅದೆಲ್ಲ ಏನೂ ಬೇಕಾಗಿಲ್ಲ. ಬರೋ ದುಡ್ಡನ್ನ ಇವ್ರ ಹೆಸರಲ್ಲಿ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡೋಣ. ಬಡ್ಡಿ ಆದ್ರೂ ಬರುತ್ತೆ. ಏನ್ ಹೇಳ್ತೀರಾ ರೀ? ನಾನೊಂದು ಮಾತು ಹೇಳ. ನೀನೇನು ಹೇಳೋದ್ ಬೇಕಾಗಿಲ್ಲ. ಅಕ್ಕ, ಯಾಕೆ ಹೀಗೆ ರೆಕ್ತಾ ಇದೆಯಾ? ಇವಳು ಕೂಡ ನಮ್ಮ ಕುಟುಂಬದಲ್ಲಿ ಒಬ್ಳು. ಮಾತಾಡೋ ಹಕ್ಕು ಇವಳಿಗೂ ಇದೆ. ನೀನು ಹೇಳ ರಾಣಿ. ಮಾವಂಗೆ ಆಂಜಿಯೋಗ್ರಾಮ್ ಮಾಡಿಸ್ಬೇಕಂತ ಡಾಕ್ಟರ್ ಅವತ್ತು ಹೇಳಿದ್ರಲ್ವಾ? ಮೊದಲು ಹಾರ್ಟಲ್ಲಿ ಏನಾಗಿದೆ ಅಂತ ತಿಳ್ಕೊಳ್ಳೋಣ. ಆಪರೇಷನ್ ಮಾಡಿಸ್ಬೇಕು ಅಂದ್ರೆ ಮೊದಲು ಅದನ್ನ ಮಾಡಿಸೋಣ. ಮಾವನ ಆರೋಗ್ಯ ಮುಖ್ಯ ಅಲ್ವಾ? ಒಳ್ಳೆ ಮಾತು ಹೇಳಿದ್ಯ ಮರಾಣಿ. ಅಲ್ವೇ ಚೇತನ? ಬಂದ ದುಡ್ಡಲ್ಲಿ ಸೈಟ್ ತಗೊಳ್ಳೋಣ, ಮನೆ ತಗೊಳ್ಳೋಣ ಅಂತೆಲ್ಲ ಹೇಳ್ತಾ ಇದೀಯಲ್ಲ, ಹೆತ್ತಪ್ಪನ ಆರೋಗ್ಯದ ಬಗ್ಗೆ ಸ್ವಲ್ಪನಾದ್ರೂ ಕಾಳಜಿ ಇಲ್ವಾ ನಿನಗೆ? ನೋಡು, ಮನೆಗೆ ಬಂದಿರೋ ಸೊಸೆ ಎಷ್ಟು ಪ್ರೀತಿಯಿಂದ ಹೇಳ್ತಾ ಇದ್ದಾಳೆ ಅಂತ. ಹೌದೌದು, ದೊಡ್ಡ ಪ್ರೀತಿ. ಏನ್ ಆಪರೇಷನ್ಗೆ 9 ಲಕ್ಷ ಖರ್ಚಾಗ್ಬಿಡುತ್ತಾ? ಏನೇ ನೀನ್ ಒಳ್ಳೆ ಹೆಸರು ತಗೊಳೋದಕ್ಕೆ ನನಗೆ ಕೆಟ್ಟ ಹೆಸರು ಬರೋಗ್ ಮಾಡ್ತಿದ್ಯಾ? ನಾ ಆ ಉದ್ದೇಶದಿಂದ ಹೇಳಿಲ್ಲ. ಅದಕ್ಕೆ ಮಾವನ ಆರೋಗ್ಯ ದೃಷ್ಟಿಯಿಂದ ಹೇಳ್ದೆ ಅಷ್ಟೇ. ಅಪ್ಪ, ರಾಣಿ ಹೇಳ್ತಾರೋ ಸರಿಯಪ್ಪ. ಮೊದಲು ನಿಮ್ಮ ಆರೋಗ್ಯ, ಮಿಕ್ಕಿದ್ದೆಲ್ಲ ಆಮೇಲೆ. ಸರಿಯಪ್ಪ, ಹಾಗೆ ಆಗಲಿ. ತಗೋ, ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡು. ಸರಿಯಪ್ಪ. ರಾಣಿ, ನೀ ಒಳಗಡೆ ಬಮ್ಮ. ಅಮ್ಮ, ಬಾಮ್ಮ, ಬಾಣ್ಣ. ಇದೇನಮ್ಮ, ತಾಂಬಲ್ ತಟ್ಟೆ ಸಮೇತ ಬಂದ್ಬಿಡಿದ್ಯಾ? ಒಳ್ಳೆ ವಿಷಯ ಮಾತಾಡೋಣ ಅಂತ ಬಂದೆ. ಒಳಗ್ ಹೋಗಿ ಮಾತಾಡೋಣ. ಬಾಮ್ಮ, ಬಾಣ್ಣ. ಮಾವ, ಬನ್ನಿ 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 ಬನ್ನಿ. ಬಂದಿದ್ದೀನಾ ಪಾರ್ವತಿ? ಪಾರ್ವತಿ, ಬಂದೇರಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇದೇನಿದು? ಹಣ್ಣು ಹಂಪ್ಲು ತಾಂಬೂಲು ತಟ್ಟೆ ಸಮೇತ ಬಂದಿದ್ದೀರಲ್ಲ? ಅದು ಏನಿಲ್ಲ ಬಿಗ್ರೆ, ಪ್ರಿಯಾದಿನ ಮದುವೆ ವಿಷಯ ಮಾತಾಡೋಣ ಅಂತ. ಶುಭ ಸಮಾಚಾರ ಮಾತಾಡೋಣ ಅಂತ ಬರುವಾಗ ಬರಿಗೈಯಲ್ಲಿ ಬರಕ್ಕಾಗತ್ತಾ ಹೇಳಿ? ನೀವು ಹೀಗೆ ದಿಢೀರಂತ ತಾಂಬೂಲ ತಟ್ಟೆ ಸಮೇತ ಬರ್ತೀರಂತ ಅನ್ಕೊಂಡಿರ್ಲಿಲ್ಲ. ಪ್ರಿಯಾ ಮನ್ಸನ್ ಬದಲಾಯಿಸಿ ಇನ್ನೊಂದು 6 ತಿಂಗಳಲ್ಲಿ ಮದುವೆ ಇಟ್ಕೊಳ್ಳೋಣ ಅಂತ ನಮ್ ದೊಡ್ಡಳಿ ಅಂದ್ರು ಮಾತು ಕೊಟ್ಟಿದ್ದೇನೋ ನಿಜ. ನಿನ್ನೆ ತಾನೇ ಜೈಲಿಂದ ರಿಲೀಸ್ ಆಗಿದ್ದಾರೆ. ನೀವು ಇವತ್ತೇ ತಾಂಬೂಲ ತಟ್ಟೆ ಸಮೇತ ಬಂದಿರೋದು ನೋಡಿದ್ರೆ ನೀವು ಕೊಟ್ಟ ಮಾತು ಏನಾಯ್ತು ಅಂತ ಕೇಳೋ ರೀತಿ ಬಂದಿದ್ದೀರೇನೋ ಅನ್ನಿಸ್ತಾ ಇದೆ. ಇದೇನ್ ಬಿಗ್ರೆ ಹೀಗ್ ಮಾತಾಡ್ತಾ ಇದ್ದೀರಾ? ನಡ್ದಿದ್ ಯಾವುದು ನಿಮಗ್ ಗೊತ್ತಿಲ್ವಾ? ಪ್ರಿಯಾ ನಿಮ್ ಹತ್ರ ಏನು ಹೇಳಲೇ ಇಲ್ವಾ? ಪ್ರಿಯಾ ನಮ್ಮ ಹತ್ರ ಏನು ಹೇಳಿಲ್ವಲ್ಲ? ಅಯ್ಯೋ, ಇದೇನ್ ಬಿಗ್ರೆ ಹೀಗ್ ಹೇಳ್ತಾ ಇದ್ದೀರಾ?
ನಿನ್ನೆ ಪ್ರಿಯಾ ಮನೆಗ್ ಬಂದು ದೀನನ್ ಮದ್ವೆ ಆಗಕ್ಕೆ ಒಪ್ಕೆ ಅಂತ ಹೇಳಿ ಹಣೆಗೆ ಕುಂಕುಮ ಇಡ್ಸ್ಕೊಂಡು ಹೋದ್ಲು. ಪ್ರಿಯಾ ನಿಮ್ ಮನೆಗ್ ಬಂದು ಒಪ್ಗೆ ಅಂತ ಹೇಳಿ ಕುಂಕುಮ ಇಡ್ಸ್ಕೊಂಡ್ ಬಂದ್ಲಾ? ನಂಬೋಕೆ ಆಗ್ತಿಲ್ಲ. ನನ್ ಕೈಲೂ ನಂಬಕ್ಕಾಗ್ತಿಲ್ಲ. ಪ್ರಿಯಾ, ಹೇ ಪ್ರಿಯಾ! ಏನಮ್ಮ ಇದು? ಪ್ರಿಯಾ ಏನಾದರೂ ನಮಗೆ ಹಲ್ವಾ ಕೊಟ್ಬಿಟ್ಲಾ ಹೇಗೆ? ಹಾಗೆಲ್ಲ ಏನೂ ಇರಲ್ಲ. ನೀನ್ ಸ್ವಲ್ಪ ತಾಳ್ಮೆಯಿಂದ ಇರ್ತೀಯಾ? ಪ್ರಿಯಾ, ನಿನ್ನೆ ಇವ್ರ ಮನೆಗೆ ಹೋಗಿದ್ಯಾ? ಮದ್ವೆಗೆ ಒಪ್ಪಿಗೆ ಇದೆ ಅಂತ ಹೇಳಿ ಹಣೆ ಕುಂಕುಮ ಇಡ್ಸ್ಕೊಂಡ್ ಬಂದ್ಯಾ? ಇವ್ರು ಹೇಳ್ತಿರೋದೆಲ್ಲ ನಿಜನಾ? ನಿಜಮ್ಮ. ನಿಂತ್ಕೊಳೆ. ನೀನ್ ಮನ್ಸಲ್ಲಿ ನೀನೇನಂತ ತಿಳ್ಕೊಂಡಿದ್ಯಾ? ನೀನ್ ಪಾಡಿ ನೀನ್ ಹೋಗಿ ಮದ್ವೆಗೆ ಒಪ್ಪಿಗೆ ಇದೆ ಅಂತ ಹೇಳ್ಬಿಟ್ಟು ಬಂದಿದ್ಯಲ್ಲ, ಈ ವಿಷಯನ ಇದುವರೆಗೂ ನಮ್ಮ ಹತ್ರ ಹೇಳೇ ಇಲ್ಲ, ಮುಚ್ಚಿಟ್ಟಿದ್ಯಾ. ಏನ್ ಅಂದ್ಕೊಂಡಿದ್ಯಾ ನೀನು? ಪ್ರಿಯಾ, ನಿಮ್ಮ ಅಪ್ಪ ಅಮ್ಮನ ಹತ್ರ ಹೇಳೋದಕ್ಕೆ ನಾಚಿಕೆ ಆಗಿದ್ರೆ ನೀನ್ ನನ್ನ ಹತ್ರ ಹೇಳ್ಬೋದಿತ್ತು. ನಾನ್ ಇವ್ರ ಹತ್ರ ಹೇಳ್ತಿದ್ದೆ. ನಿನ್ನೆ ರಮೇಶ್ ಭವನ್ ಮನೆಗೆ ಹೋಗಿ ಬರೋಷ್ಟ್ರಲ್ಲಿ ಲೇಟ್ ಆಯ್ತು. ಈಗ ಹೇಳೋಣ ಅನ್ಕೊಂಡೆ, ಅಷ್ಟ್ರಲ್ಲಿ ಇವರೇ ಬಂದ್ರಲ್ಲ. ಅಯ್ಯೋ ಪರವಾಗಿಲ್ಲ ಬಿಡಿ ಬಿಗ್ತಿಯಮ್ಮ. ನಾನೇ ಅವಸರ ಪಟ್ಬಿಟ್ಟೆ. ನನ್ನ ಸೊಸೆನ ಆದಷ್ಟು ಬೇಗ ಮನೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆಲಿ ನಾನೇ ತಾಂಬೂಲ ಸಮೇತ ಬಂದ್ಬಿಟ್ಟೆ. ಸದ್ಯ ಈಗ್ಲಾದ್ರೂ ಮದ್ವೆಗೆ ಒಪ್ಕೊಂಡಿಲ್ಲ. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಿನ್ ಬಾಳ ಏನಾಗ್ಬಿಡುತ್ತೋ ಅಂತ ನನಗೆ ತುಂಬಾ ಗಾಬರಿಯಾಗಿತ್ತು. ಪಾರ್ವತಿ, ಒಂದು ನಿಮಿಷ. ನೋಡಿ, ತಪ್ಪು ತಿಳ್ಕೊಬೇಡಿ. ನಾನು ಪ್ರಿಯಾ ಹತ್ರ ಈ ವಿಷಯವಾಗಿ ಸಪರೇಟ್ ಆಗಿ ಮಾತಾಡಬೇಕು. ಅಲ್ಲ ಮಾವ, ಅದು ಪ್ರಿಯನೇ ನಮ್ಮ ಮನೆಗೆ ಬಂದು ಮದುವೆಗೆ ಒಪ್ಪಿಗೆ ಅಂತ ಹೇಳಿದಾಳಲ್ಲ, ಇನ್ನ ನೀವೇನ್ ಮಾತಾಡ್ತೀರಾ? ಇಲ್ಲಪ್ಪ, ನಾನು ಇವಳ ಹತ್ರ ಮಾತಾಡಲೇಬೇಕು. ನೀವು ಸ್ವಲ್ಪ ವೆಯ್ಟ್ ಮಾಡಿ. ಪ್ರಿಯಾ, ನನ್ನ ಜೊತೆ ಬಮ್ಮ. ಏನಮ್ಮ ಇದು? ಏನೋ ಹೊಸ ನಾಟಕ ಶುರು ಮಾಡಿದಾನೆ. ಸ್ವಲ್ಪ ಸುಮ್ಮನೆ ಇರ್ತೀಯ? ಬಿಗ್ತಿಯಮ್ಮ, ಸಂಬಂಧ ಮಾತಾಡಕ್ಕೆ ಅಂತ ಬಂದಿದೀವಿ. ನಮ್ಗೇನ್ ಕಾಫಿ ಟೀ ಇಲ್ವಾ? ಅಯ್ಯೋ ಮರ್ತೇ ಬಿಟ್ಟೆ, ತಂದ್ಕೊಡ್ತೀನಿ. ಅತ್ತೆ, ನೀವು ಮಾತಾಡ್ತೀರಿ, ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ. ಪ್ರಿಯಾ, ದೀನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ನಿನಗೆ ಒಪ್ಪಿಗೆ ಇದೆ ಅಂತ ಹೇಳ್ಬಿಟ್ಟು ಬಂದಿದ್ಯೇನಮ್ಮ? ಹೌದಪ್ಪ. ಇಷ್ಟು ದಿನ ಮನೆಯವರೆಲ್ಲ ಅಷ್ಟೊಂದು ಹೇಳಿದ್ರು ನೀನು ನಿನ್ನ ಮನ್ಸನ್ನು ಬದಲಾಯಿಸ್ಕೊಳ್ದೆ ಹಠ ಮಾಡ್ತಿದ್ದೆ. ಈಗ ಹೇಗಮ್ಮ ನಿನ್ನ ಮನ್ಸನ್ನು ಬದಲಾಯಿಸ್ಕೊಂಡು ನಿನಗೆ ಒಪ್ಪಿಗೆ ಇದೆ ಅಂತ ಹೇಳ್ಬಿಟ್ಟು ಬಂದೆ? ಅದು ನಿನ್ನ ಒಪ್ಪಿಗೆನ ಅವ್ರ ಮನೆಗೆ ಹೋಗಿ ಹೇಳ್ಬಿಟ್ಟು ಬರೋದಕ್ಕೆ ಕಾರಣ ಏನು ಅಂತ ನಾನು ತಿಳ್ಕೊಬಹುದೇನಮ್ಮ? ನೋಡಮ್ಮ ಪ್ರಿಯಾ, ನಿನ್ನ ಬಾಳಿನ ಬಗ್ಗೆ ಜವಾಬ್ದಾರಿ ಇರೋದ್ರಿಂದ ನಾನು ಈ ಮಾತನ್ನು ಕೇಳ್ತಿದ್ದೀನಮ್ಮ. ಹೇಳಮ್ಮ, ನೀನು ಮನಸ್ಫೂರ್ತಿಯಾಗಿ ದೀನನ್ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ಯೇನಮ್ಮ? ಏನಮ್ಮ ಯೋಚನೆ ಮಾಡ್ತಿದ್ಯಾ? ಹೇಳಮ್ಮ, ಯಾಕೆ ಒಪ್ಪಿಗೆ ಇದೆ ಅಂತ ಹೇಳ್ಬಿಟ್ಟು ಬಂದೆ? ನಾನು ಸ್ವಲ್ಪ ದಿನಗಳಿಂದ ದೀನನ್ನ ಹಾಗೆ ಗಮನಿಸ್ತಾ ಇದ್ದೆಪ್ಪ. ಅವರು ತುಂಬಾ ವಿಷಯಗಳನ್ನ ನನಗೋಸ್ಕರ ಬಿಟ್ಕೊಡ್ತಾ ಇದ್ದಾರೆ. ನನ್ನ ಪ್ರೀತಿಗೋಸ್ಕರ ಏನೇನೋ ತ್ಯಾಗ ಮಾಡ್ತಿದ್ದಾರೆ. ಈಗಲೂ ಕೂಡ ಅವರು ರಮೇಶ್ ಭಾವನ್ನ ಜೈಲಿಂದ ಬಿಡ್ಸೋದಕ್ಕೆ ಕಷ್ಟಪಟ್ಟಿದ್ದು ನನ್ನ ಮನ್ಸಲ್ಲಿ ಅವ್ರ ಜಾಗ ಪಡ್ಕೊಳ್ಳೋದಕ್ಕೋಸ್ಕರಪ್ಪ. ಅವ್ರು ನನಗೋಸ್ಕರ ಇಷ್ಟೊಂದು ಬದಲಾಗಿದ್ದಾರೆ ಅಂದಮೇಲೆ ಜೀವನ ಪೂರ್ತಿ ನನ್ನನ್ನ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ನಂಬಿಕೆ ಇದೆಪ್ಪ. ಅದಕ್ಕೆ ನಾನೇ ಅವ್ರ ಮನೆಗೆ ಹೋಗಿ ಈ ಮದ್ವೆಗೆ ಒಪ್ಪಿಗೆ ಇದೆ ಅಂತ ಹೇಳ್ಬಿಟ್ಟು ಬಂದೆ. ಪ್ರಿಯಾ, ನೀನು ನಿಜವಾಗ್ಲೂ ನಿನ್ನ ಮನ್ಸನ್ನು ಬದಲಾಯಿಸಿ ದೀನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ಯಾ, ಅಥವಾ ನಿಮ್ಮ ಬಾವನ್ನ ಜೈಲಿಂದ ಬಿಡಿಸಿದ್ರು ಅನ್ನೋ ಕಾರಣಕ್ಕೆ ನೀನು ಅವ್ರನ್ನ ಮದುವೆ ಮಾಡ್ಕೊಂಡು ಒಪ್ಕೊಂಡಿದ್ಯೋ? ನೋಡಮ್ಮ, ಉಪಕಾರ ಮಾಡಿದವ್ರಿಗೆ
ಜೀವನದಲ್ಲಿ ಏನು ಬೇಕಾದ್ರೂ ಮಾಡಬಹುದಮ್ಮ, ಆದ್ರೆ ಜೀವನಾನೇ ಅಡ ಇಡಬಾರ್ದಮ್ಮ. ಇಲ್ಲಪ್ಪ, ನನ್ನನ್ನ ನಂಬಿ. ದೀನಾ ಬದಲಾಗಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಾನೇ ಮದ್ವೆಗೆ ಒಪ್ಕೊಂಡಿದ್ದೀನಿ. ನೀನು ಮನಸ್ಫೂರ್ತಿಯಾಗಿ ದೀನನ್ನ ಮದುವೆ ಮಾಡ್ಕೊಂಡ್ರೆ ಮಾತ್ರ ನಿನ್ನ ಭಾಳ ಚೆನ್ನಾಗಿರೋದಮ್ಮ. ಅದಕ್ಕೆ ನಾನು ಎಷ್ಟು ಹೊತ್ತು ನಿನ್ನ ಹತ್ರ ಮಾತಾಡಿದ್ದಮ್ಮ. ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತಮ್ಮ. ಬಾಮ್ಮ ಬಾ. ಇದೇನಿದು ಕಾಫಿ ಕುಡಿದೆ ಹಾಗೆ ಇದ್ದೀರಲ್ಲ? ಮೊದಲು ನಿಮ್ ತೀರ್ಮಾನ ಏನು ಅಂತ ಹೇಳಿ ಬಿಗ್ರೆ. ಪ್ರಿಯಾ ಈ ಮದುವೆಗೆ ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದಾಳೆ. ನನಗೂ ಒಪ್ಪಿಗೆ ಇದೆ. ಹಾಗಾದ್ರೆ ಮದ್ವೆಗೆ ಒಂದು ಒಳ್ಳೆ ದಿನ ನೋಡಿ. ಅದು ತಪ್ಪು ತಿಳ್ಕೊಬೇಡಿ. ನಮ್ಮ ಅಳಿಂದ್ರ ಹತ್ರ ಮಾತಾಡ್ದಲ್ಲೇ ನಾವು ಮದುವೆಗೆ ಒಪ್ಪಿಗೆ ಕೊಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಅವ್ರ ಹತ್ರ ಮಾತಾಡಿ ಮದುವೆ ಯಾವತ್ತು ಇಟ್ಕೊಳ್ಳೋದು ಅಂತ ಹೇಳ್ತೀವಿ. ಒಂದು 4-5 ದಿನ ಟೈಮ್ ಕೊಡಿ ರೀ. ನಾ ಹೇಳಿದ್ ಸರಿ ತಾನೆ? ಹೌದು ಹೌದು ಅಮ್ಮ, ಅತ್ತೆ ಹೇಳ್ತಿರೋದು ಸರಿಯಾಗಿದೆ. ನನಗೇನು ಅರ್ಜೆಂಟ್ ಇಲ್ಲ. ಇನ್ನೇನ್ ಮತ್ತೆ ಮದ್ವೆ ಗಂಡೆ ಹೇಳ್ತಿದಾರಲ್ಲ, ಈಗ್ಲಾದ್ರೂ ಕಾಫಿ ಕುಡೀರಿ. ನಿಮ್ ಮಾತ್ ಕೇಳಿ ಹಬ್ಬದ ಊಟ ಮಾಡ್ದಷ್ಟೇ ಸಂತೋಷ ಆಯ್ತು ಬಿಗ್ರೆ. ಬರ್ತೀವಿ ಬಿಗ್ರೆ. ಬರ್ತೀವಿ ಜಯಂತಿ. ಬರ್ತೀನಮ್ಮ. ಏನು ಇಲ್ಲಿ ಕರ್ಕೊಂಡು ಬಂದಿದ್ಯಾ? ಸರಿ, ನೀನು ಒಳಗಡೆ ಹೋಗಿ ದೇವ್ರಿಗೆ ನಮಸ್ಕಾರ ಹಾಕ್ಬಿಟ್ಟು ಬಾ. ನಾ ಇಲ್ಲೇ ಕಾಯ್ತಿರ್ತೀನಿ. ದೇವಸ್ಥಾನದ ಹತ್ರ ಬಂದ್ಬಿಟ್ಟು ದೇವಸ್ಥಾನದ ಒಳಗಡೆ ಬರಲ್ಲ ಅಂತೆಲ್ಲೋ. ಬಾರೋ. ನಾ ಬರಲ್ಲ ಕಣ, ನೀನು ಹೋಗ್ಬಾ. ಇವತ್ತಿಂದ ಕೆಲ್ಸಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ಯಾ? ಒಳಗಡೆ ಬಂದು ದೇವ್ರಿಗೊಂದು ನಮಸ್ಕಾರ ಹಾಕ್ಬಿಟ್ಟು ಹೋಗಿ ಬಾರೋ. ಬಾರೋ. ಬಾರೋ, ಪ್ರದಕ್ಷಿಣೆ ಕಣ. ಬೇಡ ಬಾರ, ಇಲ್ಲಿ ಕೂತ್ಕೊಂಡು ಮಾತಾಡೋಣ. ನೀನ್ ಬದಲಾಗೋದೇ ಇಲ್ಲ ಕಣ. ತಗೋ, RT ಎಲೆಕ್ಟ್ರಾನಿಕ್ಸ್ ಅಂತೇಳಿ ಎಲೆಕ್ಟ್ರಾನಿಕ್ ಶಾಪು. ಅಲ್ಲಿ ನನ್ನ ಫ್ರೆಂಡು ಗಜ ಅಂತ ಇರ್ತಾನೆ. ಅವ್ನು ಹೋಗಿ ಮೀಟ್ ಮಾಡು. ನನ್ನ ಹೆಸರೇ ಹೇಳು, ಕೆಲಸ ಕೊಡ್ತಾನೆ. ಸರಿ ಸರಿ. ಏನೋ ದೊಡ್ಡ DC ಕೆಲಸ ಕೊಡ್ಸೋ ತರ ಮಾತಾಡ್ತಾ ಇದ್ಯಾ. ಮೊಬೈಲ್ ಸ್ಟೋರ್ ಅಲ್ಲಿ ಸೇಲ್ಸ್ ಮ್ಯಾನ್ ಕೆಲಸ ತಾನೆ. ಫ್ರೆಂಡು ಅಂತ ರೆಕಮೆಂಡ್ ಮಾಡಿದ್ರೆ ಎಷ್ಟು ಅಹಂಕಾರದಿಂದ ಮಾತಾಡ್ತೀಯಲ್ಲೋ. ಸರಿ, ಕೋಪ ಮಾಡ್ಕೋಬೇಡ. ನಾನು ಇಲ್ಲೇ ಸ್ವಲ್ಪ ಹೊತ್ತಿದ್ದು ಆಮೇಲೆ ಹೋಗ್ತೀನಿ, ನೀನು ಹೊರಡು. ಸರಿ, ಪ್ರದಕ್ಷಿಣೆ ಹಾಕ್ಬಿಟ್ಟು ಹಂಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಅಲ್ಲಿ ಹೋಗ್ಬಿಟ್ಟು ಏನಾಯ್ತು ಅಂತ ನಂಗೆ ಫೋನ್ ಮಾಡಿ ಹೇಳು. ಸರಿ, ಬರ್ಲಾ?